ಈಗ ನೋಡಿ ಒಂದು ಅಸಲಿ ಪವಾಡ ಮಾಡೋಕೆ ಹೊರಟಿದ್ದಾಳೆ ಚಾರು. ಬಹಳಷ್ಟು ರೀತಿಯಲ್ಲಿ ಒಂದು ಕಠಿಣವಾದಂತ ಒಂದು ಕಪಾಲಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಗುರುಜಿ ಹೇಳ್ತಾರೆ. ದೀಪವನ್ನ ಇಲ್ಲಿಂದ ಹಚ್ಕೊಂಡು ಹೋಗ್ಬೇಕು. ನಂತರ ಅಲ್ಲಿ ಒಂದು ಬೆಟ್ಟದ ಮೇಲೆ ದೇವರು ಇದ್ದಾರೆ, ಅಲ್ಲಿಗೆ ಹೋಗಿ ಪೂಜೆನ ಸಲ್ಲಿಸಿ ನಂತರ ಅದು ಆರದಂತೆ ವಾಪಸ್ ತಗೊಂಡ್ ಬರ್ಬೇಕು. ನಂತರ ಅಲ್ಲಿಂದ ಮತ್ತೊಮ್ಮೆ ಚಿಕಿತ್ಸೆ ಕೂಡ ಪುನರಾರಂಭವಾಗುತ್ತೆ. ಸೊ ಅಲ್ಲಿಗೆ ಹೋಗುವುದು ತುಂಬಾನೇ ಕಷ್ಟ, ತುಂಬಾನೇ ದೊಡ್ಡ ಬೆಟ್ಟ ಅದು. ಅಲ್ಲಿ ಕಾಡು ಪ್ರಾಣಿಗಳಿದೆ, ಜನಸಾಮಾನ್ಯರು ಹೋಗಕ್ಕಂತೂ ಆಗೋದಿಲ್ಲ ಎನ್ನುವಂತ ಮಾತನ್ನ ಗುರುಜಿ ಹೇಳ್ತಾರೆ. ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಈಗ ಚಾರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. ರಾಮಾಚಾರ್ಯ ಒಂದು ಪ್ರಾಣವನ್ನ ಉಳಿಸೋಕೆ ಒಂದು ದೊಡ್ಡ ಸಾಹಸವನ್ನು ಕೂಡ ಮಾಡೋಕೆ ಹೊರಟಿದ್ದಾಳೆ. ಪವಾಡ ಮನಕ್ಕೆ ಮಾಡಕ್ಕೂ ಕೂಡ ಹೊರಟಿದ್ದಾಳೆ. ನಿಜಕ್ಕೂ ಕಪಾಲಿ ಬೆಟ್ಟಕ್ಕೆ ಹೋಗಕ್ಕೆ ಆಗುತ್ತಾ ಚಾರು ಕೈಯಲ್ಲಿ ಏನೋ ದೊಡ್ಡ ಪ್ಲೇಸ್ಮೆಂಟ್, ದೊಡ್ಡ ಟ್ವಿಸ್ಟ್ ಮಾಡೇ ಮಾಡ್ತಾಳೆ ಚಾರು. ಹೋಗ್ತಾಳೆ. ದೀಪವನ್ನು ಕೂಡ ಆರದಂತೆ ವಾಪಸ್ ತಗೊಂಡ್ ಬಂದೇ ಬರ್ತಾಳೆ ಎನ್ನುವಂತ ನಂಬಿಕೆ ಜನರಲ್ಲಿಯೂ ಕೂಡ ಇದೆ. ಅದೇ ರೀತಿಯ ಒಂದು ಟ್ವಿಸ್ಟ್ ಗಳು ಕೂಡ ಬರೋದು ಗ್ಯಾರಂಟಿ. ನೋಡೋಣ, ಗುರೂಜಿ ಹೇಳಿದಂತ ಮಾತಿಗೆ ಒಪ್ಪಿ ಹೋಗ್ತಾಳ ಚಾರು. ಏನ್ ಕತೆ, ಏನ್ ಆಗ್ಬೋದು ಅಂತ ತುಂಬಾನೇ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಏನ್ ಆಗ್ಬೋದು ಅಂತ. ನಿಮ್ಗೇನ್ ಅನ್ಸುತ್ತೆ? ಚಾರು ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೋತಾಳ, ರಾಮಾಚಾರಿಗೋಸ್ಕರ ಕಪಾಲಿ ಬೆಟ್ಟಕ್ಕೆ ಹೋಗ್ತಾಳ? ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಬಹಳಷ್ಟು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದೆ. ಜನರಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ನಿಂದ ನೋಡ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ. ತುಂಬಾನೇ ಸಖತ್ತಾಗಿ ಕೂಡ ಬರ್ತಾ ಇದೆ. ಒಳ್ಳೆ ರೇಟಿಂಗ್ TRP ಕೂಡ ಸಿಕ್ಕಿದೆ. ಚಾರು ಈ ರೀತಿಯ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾಳೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಚಾರು ಈ ರೀತಿಯ ಒಂದು ಸಾಹಸಕ್ಕೆ ಕೈ ಹಾಕ್ತಾಳೆ, ಈ ರೀತಿಯ ಒಂದು ಪವಾಡವನ್ನ ಮಾಡೋಕೆ ಮುಂದಾಗ್ತಾಳೆ ಅಂತ ಯಾರು ಅದು ಕೂಡ ಅಂದ್ಕೊಂಡಿರಲಿಲ್ಲ. ಗುರುಜಿ ಹೇಳಿದಂತ ಒಂದೇ ಒಂದು ಮಾತಿಗೆ ಈಗ ಬಹಳಷ್ಟು ರೀತಿಯಲ್ಲಿ ಯೋಚನೆಯನ್ನು ಸಹ ಮಾಡ್ತಿದ್ದಾಳೆ, ಮಾಡ್ಬೋದಾ, ನನ್ನ ಕೈಯಲ್ಲಿ ಆಗುತ್ತಾ ಅಂತ.